ಒಂದು ಕ್ಷಣ ಕಲ್ಪಿಸಿಕೊಳ್ಳಿ, ಯಾರೋ ಒಬ್ಬರು ಸತತ 6 ದಿನಗಳ ಕಾಲ ಭೀಕರ ಚಿತ್ರಹಿಂಸೆಗೊಳಗಾಗಿ ಕೋಮಾ ಸ್ಥಿತಿ ತಲುಪಿದ್ದಾರೆ. ಆ ಪ್ರಜ್ಞೆ ಬಂದಾಗ ಅವರಿಗೆ ತಿಳಿಯುವ ಮೊದಲ ವಿಷಯ ಏನಂದ್ರೆ, ಯಾರು ಅವರನ್ನ ಈ ಸಾವಿನ ದವಡಿಗೆ ದೂಡಿದ್ರೋ ಅದೇ ಪೊಲೀಸರು ಅವರ ಮೇಲೆಯೇ ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ ಅಂತ. ಹಾ, ಕೇಳಲಿಕ್ಕೆ ಒಂಥರ ಭಯಾನಕವಾಗಿದೆ ಅಲ್ವಾ? ಖಂಡಿತ, ಇದು ನಂಬೋಕೆ ಅಸಾಧ್ಯ ಅನಿಸುತ್ತೆ. ಅಂದ್ರೆ ಇದು ಯಾವುದೋ ಕಾಲ್ಪನಿಕ ಸಿನಿಮಾದ ಕಥೆಯಲ್ಲ. ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಚರ್ಚಿಸುತ್ತಿರುವ 2025ರ ಸುಪ್ರೀಂ ಕೋರ್ಟಿನ ಖುರ್ಷಿದ್ ಅಹ್ಮದ್ ಚೌಹಾಣ್ ವಿರುದ್ಧ ಜಮ್ಮು ಮತ್ತು ಕಾಶ್ಮೀರ ಪ್ರಕರಣದ ನೈಜ ಘಟನೆಯಿದು. ಹೌದು, ಈ ಮೂಲ ದಾಖಲೆಗಳನ್ನು ಓದಿದಾಗ ನನಗಂತೂ ನಿಜಕ್ಕೂ ಆಘಾತವಾಯಿತು. ರಕ್ಷಣೆ ನೀಡಬೇಕಾದ ವ್ಯವಸ್ಥೆ ಎಷ್ಟು ಕ್ರೂರವಾಗಬಹುದು ಅನ್ನೋದಕ್ಕೆ ಇದೊಂದು ಜ್ವಲಂತ ನಿದರ್ಶನ. ನಿಜ. ಇಲ್ಲಿ ಸಂತ್ರಸ್ತ ಬೇರ್ಯಾರೂ ಅಲ್ಲ, ಜಮ್ಮು ಕಾಶ್ಮೀರದ ಓರ್ವ ಪೊಲೀಸ್ ಪೇದೆ. ಆತನದೇ ಇಲಾಖೆಯವರು ಆತನಿಗೆ ಚಿತ್ರಹಿಂಸೆ ನೀಡಿ ತಮ್ಮ ತಪ್ಪು ಮುಚ್ಚಿಕೊಳ್ಳಲು ಆತನೇ ಆತ್ಮಹತ್ಯೆಗೆ ಯತ್ನಿಸಿದ ಅಂತ ಒಂದು ಸುಳ್ಳು ಎಫ್ಐಆರ್ ದಾಖಲಿಸುವ ದುರಂತವಿದು. ನಿಖರವಾಗಿ ಇಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿದ್ದು ಸಂವಿಧಾನದ 21ನೇ ವಿಧಿಯನ್ನು, ಅಂದ್ರೆ ಪ್ರತಿಯೊಬ್ಬರಿಗೂ ಇರುವ ಜೀವಿಸುವ ಮತ್ತು ಘನತೆಯ ಹಕ್ಕನ್ನು ರಕ್ಷಿಸಲು. ಹೌದು, ಅದು ನಮ್ಮ ಮೂಲಭೂತ ಹಕ್ಕು. ಖಂಡಿತ. ಆದರೆ ಇಲ್ಲಿ ಅತಿ ಮುಖ್ಯವಾದ ಒಂದು ಕಾನೂನಿನ ಪ್ರಶ್ನೆ ಬರುತ್ತೆ. ಕಸ್ಟಡಿಯಲ್ಲಿರುವಾಡ ಹಿಂಸೆಯಾದ್ರೆ ಅದರ ತನಿಖೆ ಹೇಗೆ ನಡಿಬೇಕು ಅನ್ನೋದು. ಒಂದು ನಿಮಿಷ, ನನ್ಗಿಲ್ಲೊಂದು ಗೊಂದಲವಿದೆ. ಈಗ ಪೊಲೀಸರೇ ಈ ಅಪರಾಧ ಮಾಡಿದ್ದಾರೆ ಎಂದ್ರೆ ಎಫ್ಐಆರ್ ಯಾರ ವಿರುದ್ಧ ದಾಖಲಾಗಬೇಕು? ಅವರು ತಮ್ಮ ಮೇಲೆಯೇ ತಾವೇ ಕೇಸ್ ಹಾಕ್ಕೊಳ್ತಾರಾ? ಅದೇ ಇಲ್ಲಿನ ಬಹುದೊಡ್ಡ ವಿಪರ್ಯಾಸ. ಸಿಆರ್ಪಿಸಿ ಸೆಕ್ಷನ್ 154 ಅಂದ್ರೆ ಈಗಿನ BNSS 173ರ ಪ್ರಕಾರ ಗಂಭೀರ ಅಪರಾಧ ನಡೆದಾಗ ತಕ್ಷಣವೇ ಎಫ್ಐಆರ್ ದಾಖಲಿಸುವುದು ಕಡ್ಡಾಯ. ಓಕೆ, ಅದು ಕಾನೂನು. ಹೌದು. ಆದರೆ ಇಲ್ಲಿ ಆರೋಪಿ ಪೊಲೀಸರು ಏನ್ಮಾಡಿದ್ರು ಗೊತ್ತಾ? ನಾವು ಎಫ್ಐಆರ್ ಹಾಕುವ ಮುನ್ನ ಪ್ರಾಥಮಿಕ ವಿಚಾರಣೆ ಅಂದ್ರೆ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡ್ತೀವಿ ಅಂತ ನೆಪ ಒಡ್ಡಿ ನ್ಯಾಯವನ್ನು ವಿಳಂಬ ಮಾಡಿದ್ರು. ಅರೆ, ಇದೇನಿದು? ಇದು ಅಕ್ಷರಶಃ ಒಬ್ಬ ಕಳ್ಳನೇ ತಾನು ಮಾಡಿದ ಕಳ್ಳತನದ ಬಗ್ಗೆ ತಾನೇ ತನಿಖೆ ನಡೆಸದಂತಾಯ್ತಲ್ಲ. ಎಕ್ಸಾಕ್ಟ್ಲಿ. ಸ್ಥಳೀಯ ಪೊಲೀಸ್ ಅಧಿಕಾರಿಯೇ ತನ್ನದೇ ಠಾಣೆಯ ಸಹೋದ್ಯೋಗಿಗಳ ವಿರುದ್ಧ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲು ಹೇಗೆ ತಾನೇ ಸಾಧ್ಯ? ಸರಿಯಾಗಿ ಹಿಡಿದ್ರಿ. ಇದನ್ನೇ ಕಾನೂನಿನಲ್ಲಿ ನೆಮೋ ಜೂಡೆಕ್ಸ್ ಇನ್ ಕಾಸಾ ಸುವಾ ಎನ್ನುತ್ತಾರೆ. ಇದರರ್ಥ ಯಾರೂ ತಮ್ಮದೇ ಪ್ರಕರಣದಲ್ಲಿ ತಾವೇ ನ್ಯಾಯಾಧೀಶರಾಗುವಂತಿಲ್ಲ. ಓ, ಇದೊಂದು ಅದ್ಭುತವಾದ ಕಾನೂನು ತತ್ವ. ಹೌದು. ಹೈಕೋರ್ಟ್ ಮೊದಲು ಇದೇ ಸ್ಥಳೀಯ ಪೊಲೀಸರಿಗೆ ತನಿಖೆ ಮಾಡಲು ಬಿಟ್ಟಿತ್ತು. ಆದರೆ ಸುಪ್ರೀಂ ಕೋರ್ಟ್ ಈ ಅಸಂಬದ್ಧತೆಯನ್ನು ತೀವ್ರವಾಗಿ ಖಂಡಿಸಿತು. ಓಕೆ, ನಂತರ ಸುಪ್ರೀಂ ಕೋರ್ಟ್ ಆ ಸುಳ್ಳು ಎಫ್ಐಆರ್ ಅನ್ನು ರದ್ದು ಮಾಡಿತು ಅಂತ ಓದಿದೆ. ಆದ್ರೆ ನನ್ನ ಪ್ರಶ್ನೆ ಏನಂದ್ರೆ, ಪೊಲೀಸರು ಕಟ್ಟಿದ ಆ ಆತ್ಮಹತ್ಯಾ ಯತ್ನದ ಕಥೆ ಸುಳ್ಳು ಅಂತ ಅವರಿಗೆ ವೈಜ್ಞಾನಿಕವಾಗಿ ಹೇಗೆ ಗೊತ್ತಾಯಿತು? ಅಲ್ಲಿಯೇ ಆಸ್ಪತ್ರೆಯ ವೈದ್ಯಕೀಯ ಸಾಕ್ಷಿಗಳು ಅಂದ್ರೆ ಮೆಡಿಕಲ್ ರೆಕಾರ್ಡ್ಸ್ ಆಟಕ್ಕೆ ಬರೋದು. ಕೋರ್ಟ್ ಭಜನ್ಲಾಲ್ ಮಾರ್ಗಸೂಚಿಗಳನ್ನು ಅಂದ್ರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನ ಸೆಕ್ಷನ್ 482 ಹಾಗೂ ಈಗಿನ BNSS 528 ಅನ್ನು ಬಳಸಿ ಆ ಎಫ್ಐಆರ್ ಅನ್ನು ರದ್ದುಗೊಳಿಸಿತು. ಅಂದ್ರೆ ಆ ಸುಳ್ಳು ಕೇಸನ್ನು ಕ್ಯಾನ್ಸಲ್ ಮಾಡಿದ್ರು. ಹೌದು. ಕಾರಣ ತುಂಬಾ ಸರಳ. ಒಬ್ಬ ವ್ಯಕ್ತಿ ನೇಣು ಹಾಕಿಕೊಳ್ಳಲು ಪ್ರಯತ್ನಿಸಿದಾಗ ಆತನ ಮೈಕೈ, ಮೂಳೆಗಳೆಲ್ಲ ಪುಡಿಯಾಗುವಂತಹ ಅಥವಾ ಬಲವಾದ ಆಯುಧದಿಂದ ಹೊಡೆದಂತಹ ತೀವ್ರವಾದ ಗಾಯಗಳು ಆಗಲು ಭೌತಿಕವಾಗಿ ಸಾಧ್ಯವೇ ಇಲ್ಲ. ಓಹ್, ಅಂದ್ರೆ ನೇಣು ಹಾಕಿಕೊಂಡರೆ ಕುತ್ತಿಗೆಯ ಮೇಲೆ ಕಲೆಗಳಾಗಬಹುದೇ ಹೊರತು ಇಡೀ ದೇಹದ ಮೂಳೆ ಮುರಿಯಲು ಸಾಧ್ಯವಿಲ್ಲ. ಖಂಡಿತ ಸಾಧ್ಯವಿಲ್ಲ. ವೈದ್ಯಕೀಯ ವಿಜ್ಞಾನವು ಪೊಲೀಸರ ಕ್ರೂರ ಸುಳ್ಳನ್ನು ಅಲ್ಲಿಯೇ ಬಯಲು ಮಾಡಿತು. ಹೌದು. ಮತ್ತು ಇನ್ನೊಂದು ಆಸಕ್ತಿದಾಯಕ ಅಂಶ ಏನಂದ್ರೆ, ಒಂದು ವೇಳೆ ಆತ ನಿಜವಾಗಿಯೂ ಆತ್ಮಹತ್ಯೆಗೆ ಯತ್ನಿಸಿದ್ರೂ ಅದು ಅಪರಾಧವಾಗುತ್ತಿರಲಿಲ್ಲ. ಒಂದು ನಿಮಿಷ, ಆತ್ಮಹತ್ಯೆಗೆ ಯತ್ನಿಸುವುದು ಕಾನೂನಿನ ಪ್ರಕಾರ ಅಪರಾಧವಲ್ಲವೇ? ಪೊಲೀಸರು ಆತನ ಮೇಲೆ ಹಾಕಿದ್ದೇ ಆ ಕ್ರಿಮಿನಲ್ ಚಾರ್ಜ್ ಅಲ್ವಾ? ಮೊದಲು ಹಾಗಾಗಿತ್ತು. ಆದರೆ ಕೋರ್ಟ್ ಇಲ್ಲಿ ಮಾನಸಿಕ ಆರೋಗ್ಯ ಕಾಯ್ದೆಯ ಅಂದ್ರೆ ಮೆಂಟಲ್ ಹೆಲ್ತ್ ಕೇರ್ ಆಕ್ಟ್ನ ಸೆಕ್ಷನ್ 115 ಅನ್ನು ಅತ್ಯಂತ ಜಾಣ್ಮೆಯಿಂದ ಉಲ್ಲೇಖಿಸಿತು. ಅಂದ್ರೆ ಮಾನಸಿಕ ಆರೋಗ್ಯದ ದೃಷ್ಟಿಕೋನದಿಂದ ನೋಡಿದ್ರು. ಹೌದು. ಇದರ ಪ್ರಕಾರ ಯಾವುದೇ ವ್ಯಕ್ತಿ ಆತ್ಮಹತ್ಯೆಗೆ ಯತ್ನಿಸಿದರೆ ಆತ ತೀವ್ರ ಮಾನಸಿಕ ಒತ್ತಡದಲ್ಲಿದ್ದ ಎಂದೇ ಪರಿಗಣಿಸಬೇಕು. ಅದು ಕಾಳಜಿ ಮತ್ತು ಚಿಕಿತ್ಸೆ ಬೇಡುವ ವಿಷಯವೇ ಹೊರತು ಕ್ರಿಮಿನಲ್ ಅಪರಾಧವಲ್ಲ. ಅರೇ, ಇದು ತುಂಬಾ ಮುಖ್ಯವಾದ ವಿಷಯ. ಹೌದು. ಪೊಲೀಸರು ಈ ಹಳೆಯ ಮತ್ತು ಅಮಾನವೀಯ ಕಾನೂನಿನ ಅಸ್ತ್ರವನ್ನು ಬಳಸಿ ಸಂತ್ರಸ್ತನನ್ನೇ ಆರೋಪಿ ಮಾಡಲು ಹೊರಟಿದ್ರು. ಎಂತಹ ಅದ್ಭುತವಾದ ವಿಶ್ಲೇಷಣೆ! ಒಂದೆಡೆ ವೈದ್ಯಕೀಯ ಸಾಕ್ಷ್ಯಗಳ ಮೂಲಕ ಆ ಕಥೆ ಅಸಾಧ್ಯವೆಂದು ಸಾಬೀತುಪಡಿಸಿದ್ರು, ಇನ್ನೊಂದೆಡೆ ಕಾನೂನಿನ ಮೂಲಕ ಆ ಆರೋಪವೇ ಅಸಿಂಧು ಅಂತ ತೋರಿಸಿದ್ರು.
ಎಕ್ಸಾಕ್ಟ್ಲಿ. ಅಂತಿಮವಾಗಿ ಈ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಹೇಗೆ ಸಿಕ್ಕಿತು? ಅಂತಿಮವಾಗಿ ಈ ಘೋರ ಅನ್ಯಾಯವನ್ನು ಸರಿಪಡಿಸಲು ಸುಪ್ರೀಂ ಕೋರ್ಟ್ ಈ ಇಡೀ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸಿತು. ಅಷ್ಟೇ ಅಲ್ಲ, ಸಂತ್ರಸ್ತನಿಗೆ ಬರೋಬ್ಬರಿ 50 ಲಕ್ಷ ರೂಪಾಯಿಗಳ ಪರಿಹಾರವನ್ನು ನೀಡುವಂತೆ ಐತಿಹಾಸಿಕ ತೀರ್ಪು ನೀಡಿತು. ವಾವ್! 50 ಲಕ್ಷ ಪರಿಹಾರ ಮತ್ತು ಸಿಬಿಐ ತನಿಖೆ, ಇದು ನಿಜಕ್ಕೂ ಬಹುದೊಡ್ಡ ತೀರ್ಪು. ಹೌದು, ಇದೊಂದು ಮೈಲಿಗಲ್ಲು. ಹಾಗಾದ್ರೆ ಈ ಸಂಪೂರ್ಣ ವಿಶ್ಲೇಷಣೆಯಿಂದ ನಮಗೆ ಸಿಗುವ ಪ್ರಮುಖ ಪಾಠಗಳೇನು? ಜನಸಾಮಾನ್ಯರಿಗೆ ಇದೊಂದು ಸ್ಪಷ್ಟ ಸಂದೇಶ: ಪೊಲೀಸರು ಯಾವುದೇ ಕಾರಣಕ್ಕೂ ಎಫ್ಐಆರ್ ದಾಖಲಿಸಲು ನಿರಾಕರಿಸುವಂತಿಲ್ಲ. ಕರೆಕ್ಟ್. ಮತ್ತು ಇಂಥ ವ್ಯವಸ್ಥಿತ ದೌರ್ಜನ್ಯಗಳು ನಡೆದಾಗ ಆಸ್ಪತ್ರೆಯ ವೈದ್ಯಕೀಯ ದಾಖಲೆಗಳೇ ನಮ್ಮ ಅತಿ ದೊಡ್ಡ ಅಸ್ತ್ರ. ಖಂಡಿತ. ಹಾಗೆಯೇ ವಕೀಲರಿಗೆ ಮತ್ತು ಕಾನೂನು ವೃತ್ತಿಪರರಿಗೆ ಇದೊಂದು ಪಾಠ: ಕಸ್ಟೋಡಿಯಲ್ ಹಿಂಸೆಯಲ್ಲಿ ಪ್ರಾಥಮಿಕ ವಿಚಾರಣೆಯ ನಾಟಕ ನಡೆಯೋದಿಲ್ಲ. ಹೌದು, ತಕ್ಷಣ ಆಕ್ಷನ್ ಆಗ್ಬೇಕು. ಮತ್ತು ಕ್ರಿಮಿನಲ್ ಕಾನೂನು ಹಾಗೂ ಮಾನಸಿಕ ಆರೋಗ್ಯ ಕಾಯ್ದೆಯಂಥ ವಿಭಿನ್ನ ಕಾನೂನುಗಳನ್ನು ಒಟ್ಟಿಗೆ ಸೇರಿಸಿ ದುರುದ್ದೇಶಪೂರಿತ ಪ್ರಕರಣಗಳನ್ನು ಹೇಗೆ ಬಯಲು ಮಾಡಬಹುದು ಎಂಬುದಕ್ಕೆ ಇದೊಂದು ಶ್ರೇಷ್ಠ ಉದಾಹರಣೆ. ನಿಜ. ಆದ್ರೆ ಈ ಎಲ್ಲಾ ಚರ್ಚೆಯ ಕೊನೆಯಲ್ಲಿ ನನ್ನನ್ನೊಂದು ಆಳವಾದ ಪ್ರಶ್ನೆ ಕಾಡುತ್ತಿದೆ. ಆ ಸಂತ್ರಸ್ತ ಸ್ವತಃ ಪೊಲೀಸ್ ಇಲಾಖೆಯಲ್ಲೇ ಕೇಶ ಮಾಡ್ತಿದ್ದ. ಕಾನೂನಿನ ಒಳಹೊರಗುಗಳ ಅರಿವಿದ್ದ ಓರ್ವ ವ್ಯಕ್ತಿಗೆ ಆ ವ್ಯವಸ್ಥೆಯೊಳಗಿನವರಿಂದಲೇ ಇಷ್ಟೊಂದು ವ್ಯವಸ್ಥಿತ ಅನ್ಯಾಯವಾದ್ರೆ, ಯಾವುದೇ ಅಧಿಕಾರ, ಹಿನ್ನೆಲೆ ಅಥವಾ ಧ್ವನಿ ಇಲ್ಲದ ಒಬ್ಬ ಸಾಮಾನ್ಯ ಪ್ರಜೆಯ ಪರಿಸ್ಥಿತಿ ಏನಾಗಬಹುದು? ಇದು ನಿಜಕ್ಕೂ ಆತಂಕಕಾರಿ ಪ್ರಶ್ನೆ. ಹೌದು. ವ್ಯವಸ್ಥೆಯ ಈ ಕರಾಳ ಮುಖದ ಬಗ್ಗೆ ಯೋಚಿಸಲು ಈ ಪ್ರಶ್ನೆಯನ್ನು ಹಾಗೇ ಬಿಡುತ್ತಾ ಇಂದಿನ ನಮ್ಮ ಈ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಮಗದೊಂದು ಕುತೂಹಲಕಾರಿ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ.